If your vision board did not work last year, then this video is for you. Hey guys, namaste, welcome back to my YouTube channel. ಸೊ ಇವತ್ತಿನ ವಿಡಿಯೋಲ್ಲಿ ನಾನು ನಿಮಗೆ ಲಾಸ್ಟ್ ಇಯರ್ ವಿಷನ್ ಬೋರ್ಡ್ ವರ್ಕ್ ಆಗಿಲ್ಲ ಅಂದರೆ ಯಾಕೆ ವರ್ಕ್ ಆಗಿಲ್ಲ, ಏನು ಡಿಫ್ರೆಂಟಾಗಿ ಮಾಡಬೇಕು, ನಾನು ಏನು ಮಾಡ್ತಿದ್ದೀನಿ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋಲ್ಲಿ ತಿಳಿಸ್ತಿರ್ತೀನಿ. ಎಸ್, ನನ್ನ ಲಾಸ್ಟ್ ಇಯರ್ ವಿಷನ್ ಬೋರ್ಡ್ ಕೂಡ ವರ್ಕ್ ಆಗಲಿಲ್ಲ. ಯಾಕೆ ವರ್ಕ್ ಆಗಲಿಲ್ಲ ಆ್ಯಂಡ್ ವಾಟ್ ಆಮ್ ಐ ಡೂಯಿಂಗ್ ಡಿಫ್ರೆಂಟ್ಲಿ? ವಿದೌಟ್ ಎನಿ ಫರ್ದರ್ ಅಡು ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. A little disclaimer, ಇವತ್ತಿನ ವಿಡಿಯೋ ಇಂಗ್ಲಿಷ್ ಅಂಡ್ ಕನ್ನಡ ಮಿಕ್ಸ್ ಆಗಿ ಮಾಡ್ತಾ ಇರ್ತೀನಿ ಬಿಕಾಸ್ ಅ ಲಾಟ್ ಆಫ್ ಪೀಪಲ್ ಇನ್ ಮೈ ಆಡಿಯನ್ಸ್ ಡಸ್ ನಾಟ್ ನೋ ಕನ್ನಡ. ಸೊ ಕನ್ನಡ ಗೊತ್ತಿಲ್ಲದೆ ಇರೋರಿಗೋಸ್ಕರ ಈ ಇನ್ಫಾರ್ಮೇಷನ್ ಮಿಸ್ ಔಟ್ ಆಗಬಾರ್ದು ಅಂತ ನಾನು ಎರಡೂ ಲ್ಯಾಂಗ್ವೇಜ್ನ ಮಿಕ್ಸ್ ಮಾಡಿ ಮಾಡ್ತಿರ್ತೀನಿ. ಸೊ ಯು ವಿಲ್ ಗೆಟ್ ಅ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಇಟ್. ಸೊ ಲಾಸ್ಟ್ ಇಯರ್ ನಾನು ಕೂಡ ವಿಷನ್ ಬೋರ್ಡ್ ಮಾಡಿದ್ದೆ, ಬಟ್ ಔಟ್ ಆಫ್ ಎವ್ರಿಥಿಂಗ್ ದಟ್ ಐ ಹ್ಯಾವ್ ಪುಟ್ ಆನ್ ವಿಷನ್ ಬೋರ್ಡ್ ಒಂದೋ ಎರಡೋ ಆಯಿತು ಅಷ್ಟೇ. ಬಿಕಾಸ್ ನಾನು ನನ್ನ ವಿಷನ್ ಬೋರ್ಡ್ನ ಐ ಹ್ಯಾಡ್ ಮೇಡ್ ಇಟ್ ಲೈಕ್ ಎನ್ ಇಮ್ಯಾಜಿನರಿ ಬೋರ್ಡ್. ಅಂದರೆ ಐ ಹ್ಯಾಡ್ ಪುಟ್ ಆಲ್ ದ ಇಮೇಜಸ್ ದಟ್ ಐ ವಾಂಟ್ ಟು ಅಚೀವ್ ಇನ್ ಮೈ ಎಂಟೈರ್ ಲೈಫ್. ಸೊ ನಿಮ್ಮ ವಿಷನ್ ಬೋರ್ಡ್ ಯಾವತ್ತೂ ಅಷ್ಟೇ ಪೂರ್ತಿ ಲೈಫಲ್ಲಿ ಏನೇನು ಅಚೀವ್ ಮಾಡಬೇಕು ಈ ಥರ ಇರಬಾರ್ದು. ಇಟ್ ಹ್ಯಾಸ್ ಟು ಬಿ ಯುವರ್ ಗೇಮ್ ಪ್ಲಾನ್ ಫಾರ್ ನೆಕ್ಸ್ಟ್ 365 days. Let's address why I think my vision board failed last year. ನನ್ನ vision board fail ಆಗಕ್ಕೆ one of the most important reason was ನಾನು ಹೇಳ್ದಂಗೆ ನಾನು ತುಂಬ ಹೈ ಇಮ್ಯಾಜಿನರಿ ಅಥವಾ ತುಂಬ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ವಿಷನ್ ಬೋರ್ಡ್ ಮಾಡಿದೆ. ಇಟ್ ವಾಸ್ ನಾಟ್ ಲೈಕ್ ಐ ವಾಸ್ ಲೇಸಿ, ಐ ವಾಸಂಟ್ ವರ್ಕಿಂಗ್ ಇನಫ್, ಬಟ್ ಇಲ್ಲಿ ತುಂಬ ಹೈ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ವಿಷನ್ ಬೋರ್ಡ್ ಮಾಡಿದ್ದೆ. ಯು ಹ್ಯಾವ್ ಟು ಬಿ ಸ್ಪೆಸಿಫಿಕ್, ಯು ಹ್ಯಾವ್ ಟು ಬಿ ವೆರಿ ವೆರಿ ಸ್ಪೆಸಿಫಿಕ್ ಅಬೌಟ್ ದ ಗೋಲ್ಸ್ ದಟ್ ಯು ವಾಂಟ್ ಟು ಅಚೀವ್. ದ ಸೆಕೆಂಡ್ ಥಿಂಗ್, ಸೊ ಹೈ ಎಕ್ಸ್ಪೆಕ್ಟೇಷನ್ಸ್ ಇದ್ದಿದ್ರಿಂದ ನನ್ನ ವಿಷನ್ ಬೋರ್ಡ್ ನೋಡಿದ ತಕ್ಷಣ ನನಗೆ ಡೌಟ್ ಆಗಿಬಿಡ್ತಿತ್ತು, ನಾನು ಇದೆಲ್ಲ ಮಾಡೋಕ್ಕಾಗತ್ತಾ ಅಂತ. ಸೊ ದ್ಯಾಟ್ ಫೀಲಿಂಗ್ ಶುಡ್ ನೆವರ್ ಕಮ್ ಟು ಯು ವೆನ್ ಯು ಆರ್ ಡೂಯಿಂಗ್ ಅ ವಿಷನ್ ಬೋರ್ಡ್ ಆರ್ ವೆನ್ ಯು ಆರ್ ಲುಕಿಂಗ್ ಔಟ್ ಆನ್ ಯೋರ್ ವಿಷನ್ ಬೋರ್ಡ್ ಇಟ್ ಸೆಲ್ಫ್. ವಿಷನ್ ಬೋರ್ಡ್ ನೋಡಿದ ತಕ್ಷಣ ಯು ಹ್ಯಾವ್ ಟು ಹ್ಯಾವ್ ದಟ್ ಗೇಮ್ ಪ್ಲಾನ್ ಇನ್ ಯೋರ್ ಹೆಡ್ ದಟ್ ದಿಸ್ ಇಸ್ ಮೈ ಇಮ್ಯಾಜಿನೇಷನ್ ಆ್ಯಂಡ್ ದಿಸ್ ಇಸ್ ಮೈ ಫ್ಯೂಚರ್ ಸೆಲ್ಫ್. ನಾನು ಇದನ್ನು ಅಚೀವ್ ಮಾಡೋಕ್ಕೆ ಏನೇನು ಮಾಡಬೇಕು ಅನ್ನೋ ಗೇಮ್ ಪ್ಲಾನ್ ನಿಮ್ಮ ಹತ್ರ ಆಲ್ರೆಡಿ ಇರಬೇಕು. ಫಾರ್ ಎಕ್ಸಾಂಪಲ್, ಇಫ್ ಯು ವಾಂಟ್ ಟು ಮಾನಿಟೈಸ್ ಯುವರ್ ಯೂಟ್ಯೂಬ್ ಚಾನಲ್, I'm just taking this as an example. So in 365 days, what all you're supposed to do to get that dream into reality anta. So ee tara you have to be specific and you have to have plan for each and everything. So vision board ಹೇಗೆ ವರ್ಕ್ ಆಗುತ್ತೆ ಅಂದರೆ ವಿಜುವಲೈಸೇಷನ್ ಅನ್ನೋ ಟೆಕ್ನಿಕ್ ಮೇಲೆ ವರ್ಕ್ ಆಗುತ್ತೆ. ಸೊ ನಿಮಗೆ ವಿಜುವಲೈಸೇಷನ್ ಮಾಡೋಕ್ಕೆ ಆಗಲಿಲ್ಲ ಅಂದರೆ ವಿಷನ್ ಬೋರ್ಡಲ್ಲಿ ದರ್ ಇಸ್ ನೋ ಪಾಯಿಂಟ್ ಆಫ್ ಮೇಕಿಂಗ್ ವಿಷನ್ ಬೋರ್ಡ್. ವಿಷನ್ ಬೋರ್ಡ್ ಮಾಡಿ ನೀವು ಎಲ್ಲೋ ಒಂದು ಕಡೆ ಎತ್ತಿಟ್ಬಿಡೋದು, ದಿಸ್ ಇಸ್ ನಾಟ್ ವಾಟ್ ಯು ಆರ್ ಸಪೋಸ್ ಟು ಡೂ. ನಾನು ಹಾಫ್ ಆಫ್ ದ ಇಯರ್ ವಿಷನ್ ಬೋರ್ಡ್ ವಾಸ್ ಆನ್ ಮೈ ವಾಲ್, ಬಟ್ ರೆಸ್ಟ್ ಆಫ್ ದ ಇಯರ್ ನಾನು ಅದನ್ನು ತೆಗೆದಿಟ್ಬಿಟ್ಟಿದ್ದೆ. ಸೊ ದಟ್ ಈಸ್ ಅನದರ್ ಡ್ರಾಬ್ಯಾಕ್ ದಟ್ ಐ ಫೇಸ್ಡ್. ಬಿಕಾಸ್ ವಿಜುವಲೈಸ್ ಮಾಡೋಕ್ಕೆ ನೀವು ಎವ್ರಿ ಡೇ ಬೆಳಗ್ಗೆ ಎದ್ದು ಯು ಹ್ಯಾವ್ ಟು ಸಿ ಇಟ್ ಆ್ಯಂಡ್ ವಿಜುವಲೈಸ್ ಎವ್ರಿ ಸಿಚುವೇಷನಲ್ಲಿ ನೀವಿದ್ದಾಗ ನಿಮ್ಗೆ ಏನು ಅನಿಸುತ್ತೆ, ವಾಟ್ ಇಸ್ ದ ಫೀಲಿಂಗ್ ದಟ್ ಯು ಆರ್ ಗೋಯಿಂಗ್ ಟು ಫೀಲ್ ಇಸ್ ಸಮಥಿಂಗ್ ದಟ್ ಯು ಹ್ಯಾವ್ ಟು ವಿಜುವಲೈಸ್ ಆನ್ ಅ ಡೈಲಿ ಬೇಸಿಸ್. ಓನ್ಲಿ ದೆನ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್ ವಿಲ್ ವರ್ಕ್ in getting that dream into reality. So ನಾವು ನಮ್ಮ ಮಿಸ್ಟೇಕ್ಸ್ ಬಗ್ಗೆ ಮಾತಾಡಿದ್ದಾಯಿತು. ಲೆಟ್ಸ್ ಟಾಕ್ ಅಬೌಟ್ ಹೌ ವಿ ಆರ್ ಸಪೋಸ್ ಟು ಡೂ ಅ ವಿಷನ್ ಬೋರ್ಡ್ in detail, because I am going to give you guys tutorial of how I did my vision board that actually works. So first thing ನಾನು ಹೇಳ್ದಂಗೆ you have to be clear in your head. ನಿಮಗೆ ಏನು ಬೇಕು, ನೀವು ಅದನ್ನು ಬೇಕು ಅಂದರೆ ನೀವು ಒಂದು ವರ್ಷದಲ್ಲಿ ನೀವು ಏನೇನು ಮಾಡ್ತೀರಾ ಟು ಅಚೀವ್ ದಟ್. ಸೊ ದಿಸ್ ಥಿಂಗ್ ಯು ಹ್ಯಾವ್ ಟು ಬಿ ವೆರಿ ಕ್ಲಿಯರ್. ಸೊ ವಿಷನ್ ಬೋರ್ಡ್ನ ನಾವು ಪಾರ್ಟ್ಸಲ್ಲಿ ಮಾಡ್ತೀವಿ. ಸೊ ದ ಫಸ್ಟ್ ಪಾರ್ಟ್ ಇಸ್ ರೈಟಿಂಗ್ ಡೌನ್ ವಾಟ್ ಯು ನೀಡ್. ಸೊ ನಾನಿಲ್ಲಿ 2026 ಪ್ರೆಪ್ ಅಂತ ಹೆಡ್ಡಿಂಗ್ ಹಾಕ್ಬಿಟ್ಟು ನಾನು ಎಲ್ಲ ಪಿಲ್ಲರ್ಸ್ ಆಫ್ ಲೈಫ್ ಅಂತ ಹೇಳ್ತೀವಿ. ಪಿಲ್ಲರ್ಸ್ನ ಫಸ್ಟು ಐಡೆಂಟಿಫೈ ಮಾಡಬೇಕು. ಫಾರ್ ಎಕ್ಸಾಂಪಲ್, ರಿಲೇಷನ್ಶಿಪ್ ವಿತ್ ಯುವರ್ ಸೆಲ್ಫ್, ರಿಲೇಷನ್ಶಿಪ್ ವಿತ್ ಯುವರ್ ಫ್ಯಾಮಿಲಿ, ರೊಮ್ಯಾಂಟಿಕ್ ರಿಲೇಷನ್ಶಿಪ್, everything. So everything should come under relationship, money and career. So how much money do you want, how you will earn, everything has to be very very specific. ಆಮೇಲೆ ಪರ್ಪಸ್, ನಿಮ್ಮ ಲೈಫ್ ಪರ್ಪಸ್ ಏನು, ಹೆಲ್ತ್, ಹ್ಯಾಬಿಟ್ಸ್, ಫುಡ್, ಎನ್ವೈರನ್ಮೆಂಟ್, ಮಟೀರಿಯಲ್ ಗೋಲ್, spiritual and travel. So these are my pillars of life. You can put anything that you want, that you think as your pillars of life. ನಾನು ಇಲ್ಲಿ ಮೆನ್ಷನ್ ಮಾಡಿರ್ತೀನಿ, so it becomes a little easier for you when you are doing your own vision board. ಸೊ ಇದಿಷ್ಟು ಪಿಲ್ಲರ್ಸ್ ಆಫ್ ಲೈಫ್ ಬರೆದಾದ್ಮೇಲೆ ವಾಟ್ ಆರ್ 3 or 4 ಪಿಲ್ಲರ್ಸ್ ಆಫ್ ಲೈಫ್ ದಟ್ ಯು ರಿಯಲಿ ವಾಂಟ್ ಟು ಅಚೀವ್. ಅಂದರೆ ನೆಕ್ಸ್ಟ್ ಇಯರಲ್ಲಿ ನಿಮಗೆ ಅದು ಬೇಕೇ ಬೇಕು. ಫಾರ್ ಎಕ್ಸಾಂಪಲ್, ಹೆಲ್ತ್ ಇಸ್ ಅ ಮೇಜರ್ ಪಿಲ್ಲರ್ ಆಫ್ ಲೈಫ್ ಅಂತಾನೆ ಹೇಳ್ಬೋದು. ಆ್ಯಂಡ್ ಯು ವಾಂಟ್
money and career, and you want relationship. These three are like non-negotiables ಅನ್ನೋದನ್ನ ನೀವು ಬರಿಬೇಕು. ಸೊ ಆ 3 pillars ಬರ್ಕೊಂಡಾಗ ನಿಮಗೆ ಕ್ಲಾರಿಟಿ ಸಿಗುತ್ತೆ. ವಾಟ್ ಈಸ್ ಇಟ್ ದಟ್ ಯು ಆ್ಯಕ್ಚುಲಿ ಆರ್ ಥ್ರೈವಿಂಗ್ ಫಾರ್ ಅಂತ. ಇಟ್ ಇಸ್ ನಾಟ್ ಲೈಕ್ ಮಿಕ್ಕಿದನ್ನು ನೆಗ್ಲೆಕ್ಟ್ ಮಾಡಿ ಅಂತಲ್ಲ, ಇದನ್ನು ಹೆಂಗೆ ನಾವು ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟು ಮಾಡ್ತೀವಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ತಿರ್ತೀನಿ. ಸೊ ಪಿಲ್ಲರ್ಸ್ ಆಫ್ ಲೈಫ್ ಬರ್ಕೊಂಡಾದ್ಮೇಲೆ ಎವ್ರಿ ಪಿಲ್ಲರ್ಸ್ ಹ್ಯಾಸ್ ಟು ಬಿ ರಿಟನ್ ಡೌನ್. ಸೊ ಫಾರ್ ಎಕ್ಸಾಂಪಲ್ ಐ ವಿಲ್ ಟೇಕ್ ಅನ್ ಎಕ್ಸಾಂಪಲ್ ಆಫ್ ಮನಿ. ಸೊ ಮನಿ ಅಂತ ಬಂದಾಗ ವಾಟ್ ಇಸ್ ದ ಅಮೌಂಟ್ ಯು ವಾಂಟ್ ಟು ಇನ್ವೆಸ್ಟ್ ಆರ್ ಇನ್ ವಾಟ್ ಯು ವಾಂಟ್ ಟು ಇನ್ವೆಸ್ಟ್. ಫಾರ್ ಎಕ್ಸಾಂಪಲ್ ಇನ್ವೆಸ್ಟಿಂಗ್ ಇನ್ ಅನ್ ಆಸೆಟ್ಸ್ ಆ್ಯಂಡ್ ಸ್ಟಾಕ್. ಆಸೆಟ್ಸ್ ಅಂದರೆ ಸಮಥಿಂಗ್ ದಟ್ ಮೇಕ್ಸ್ ಮೋರ್ ಮನಿ ಇನ್ ಫ್ಯೂಚರ್. ಆ ಥರ ಆಸೆಟ್ಸ್ ಆ್ಯಂಡ್ ಸ್ಟಾಕ್ಸ್. ಎಷ್ಟು ಫಿಗರ್ ಆಫ್ ಇನ್ಕಮ್ ಬೇಕು, 4 figure, 5 figure, 6 figure, 7 figure, ಡಿಪೆಂಡಿಂಗ್ ಅಪಾನ್ ಯೋರ್ ಕೆಪಾಸಿಟಿ ವಿಚ್ ಯು ಥಿಂಕ್ ಯು ಕ್ಯಾನ್ ಅಚೀವ್ ಇನ್ 1 year. ಆಮೇಲೆ ಎಕ್ಸ್ಪ್ಯಾಂಡಿಂಗ್ ಯೋರ್ ಬಿಸ್ನೆಸ್ ಆರ್ ಮಾನಿಟೈಸಿಂಗ್ ಯೋರ್ ಚಾನಲ್ಸ್ and brand deals, UGC, these are something that I have written. Okay, and what are the streams of income that I want to have in my career? So ee tara you have to be very specific. I'll give you another example. For example, healthy habits. So healthy habits alli eating clean is one of my healthy habits. Seed cycling is one of my healthy habits that I want to focus. Balanced diet, 10k steps every day, calisthenics, hydration, stretching. And you have to be very specific and one word, maximum 1 sentence ಅಲ್ಲಿ ಬರೆದ್ರೆ ಒಳ್ಳೆಯದು. ಸೊ ನಾನಿಲ್ಲಿ ಟ್ರಾವೆಲ್, spiritual goals, material goals, environment is also important. What sort of environment you should have, what sort of environment your dream self has ಅನ್ನೋದನ್ನ ಕೂಡ ಸ್ಪೆಸಿಫೈ ಮಾಡಬೇಕು. ಅಂದರೆ the kind of place you want to live, the kind of people you want to be surrounded. ಎಷ್ಟು ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದ್ರೆ ಅಷ್ಟು ಒಳ್ಳೆಯದು. So, and food habits, health and habits, purpose of my life, money, relationship, career, ಇದೆಲ್ಲನೂ ಯು ಹ್ಯಾವ್ ಟು ಬಿ ವೆರಿ ಸ್ಪೆಸಿಫಿಕ್. ಆ್ಯಂಡ್ ಒಂದು ಡೈರಿ ಇಟ್ಕೊಳ್ಳಿ, ಆ ಡೈರಿಯಲ್ಲಿ ಬರೀರಿ. ವೆನ್ ಯು ರೈಟ್ ಎವ್ರಿಥಿಂಗ್ ಇಟ್ ಈಸ್ ಮೋರ್ ಇಂಪಾರ್ಟೆಂಟ್. ನೀವು ಬರೆದಾಗ ನಿಮ್ಮ ಮೈಂಡ್ ಕ್ಲಿಯರ್ ಆಗುತ್ತೆ. ಸೊ ನೀವು ಈ ಪಿಲ್ಲರ್ಸ್ ಆಫ್ ಲೈಫ್ ಬರೆದಾದ್ಮೇಲೆ ಗೋ ಆನ್ ಟು ಪಿಂಟ್ರೆಸ್ಟ್ ಆ್ಯಂಡ್ ಸ್ಟಾರ್ಟ್ ಫೈಂಡಿಂಗ್ ಇಮೇಜಸ್ that will align to your goal. For example, you have written about you being a business woman. ನೀವೇನೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತನೋ, ಯು ವಾಂಟ್ ಟು ಬಿ ಪವರ್ಫುಲ್, ಏನೇ ಬರ್ದಿದ್ರು ಐ ವಿಲ್ ಶೋ ಯು ಅನ್ ಎಕ್ಸಾಂಪಲ್ ಆಫ್ ಅ ಪಿಕ್ಚರ್. ನೀವು ಇಲ್ಲಿ ನೋಡ್ತಿರ್ಬೋದು, ದ ವೇ ಯು ಆರ್ ಸಪೋಸ್ ಟು ಟೇಕ್ ಪಿಕ್ಚರ್ಸ್ ಆರ್ ಲೈಕ್ ದಿಸ್. ಆ ಪೊಸಿಷನಲ್ಲಿ ನಿಮ್ಮನ್ನ ನೀವು ಇಮ್ಯಾಜಿನ್ ಮಾಡಬೇಕು, ಆ ಥರ ಪಿಕ್ಚರ್ಸ್ನ ತೊಗೋಬೇಕು. ಬಿಕಾಸ್ ಈ ಪಿಕ್ಚರ್ಸ್ನ ನೀವು ರೀಕ್ರಿಯೇಟ್ ಮಾಡೋಕ್ಕಾಗಬೇಕು. ಆ ಥರ ಪಿಕ್ಚರ್ಸ್ ತೊಗೊಂಡಾಗ ಯು ವಿಲ್ ಬಿ ಏಬಲ್ ಟು ವಿಜುವಲೈಸ್ ಯೋರ್ ಸೆಲ್ಫ್ ಬೆಟರ್. ಯಾರ್ದೋ ಫೋಟೋಸು, ಯಾರ್ದೋ ಫೇಸಸ್ಸು, ಯಾರ್ದೋ ಎಲ್ಸ್ ನೇಮ್ ಆನ್ ಯೋರ್ ವಿಷನ್ ಬೋರ್ಡ್ ಇಸ್ ನಾಟ್ ಸಮಥಿಂಗ್ ದಟ್ ಐ ವುಡ್ ರೆಕಮೆಂಡ್. ಸೊ ಈ ಥರ ಪಿಕ್ಚರ್ಸ್ನ ನೀವು ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್, she looks very powerful. Look at the way she have dressed. Look at the space that she's working in. She's working from home, but she's very classy at the same time. If this is what you're looking out to be, then you have to find images like this. ಇಮೇಜಸ್ನ ಆದಷ್ಟು ಸೇಮ್ ಸೈಜಲ್ಲೇ ನೀವು ಪ್ರಿಂಟ್ ಮಾಡಿಸಿ ಸೇಮ್ ಸೈಜಲ್ಲೇ ಕಟ್ ಮಾಡಿದ್ರೆ ಇಟ್ ವಿಲ್ ಬಿ ಮೋರ್ ಕೊಹೆಸಿವ್. ಪ್ರತಿ ಸರಿ ವಿಷನ್ ಬೋರ್ಡ್ ಮಾಡುವಾಗ ಯು ಹ್ಯಾವ್ ಟು ಹ್ಯಾವ್ ಅ ಬೇಸ್ ಥೀಮ್. ಇಲ್ಲಿ ನೋಡ್ತಿರ್ಬೋದು, ದಿಸ್ ಇಸ್ ದ ಥೀಮ್ ಆಫ್ ಮೈ ವಿಷನ್ ಬೋರ್ಡ್. ಐ ವಿಲ್ ನಾಟ್ ಶೋ ಯು ಮೈ ಎಂಟೈರ್ ವಿಷನ್ ಬೋರ್ಡ್, ಬಟ್ ಐಮ್ ಜಸ್ಟ್ ಗೋನ್ ಟೆಲ್ ಯು. ಮಿಡಲ್ ಆಫ್ ಯುವರ್ ವಿಷನ್ ಬೋರ್ಡ್ ಹ್ಯಾಸ್ ಟು ಬಿ ಅ ಥೀಮ್. ಇಟ್ ಮೈಟ್ ಬಿ CEO. ಇಫ್ ಯು ಆರ್ ಲುಕಿಂಗ್ ಔಟ್ ಟು ಸ್ಟಾರ್ಟ್ ಅ ಬಿಸ್ನೆಸ್, CEO ಅಂತ ಒಂದು ಥೀಮ್ ಇಟ್ಕೋಬೋದು. ಇಲ್ಲ, ಇಫ್ ಯು ಆರ್ ಲುಕಿಂಗ್ ಔಟ್, ಯು ಕ್ಯಾನ್ ಪುಟ್ ಎನಿ ವರ್ಡಿಂಗ್ಸ್ ದಟ್ ವಿಲ್ ಫಿಟ್ ಯೋರ್ ಎಸ್ಥೆಟಿಕ್ಸ್ ಫಾರ್ ದ ಇಯರ್. ದೆನ್ ಸ್ಟಾರ್ಟ್ ಕಟ್ಟಿಂಗ್ ಆ್ಯಂಡ್ ಪೇಸ್ಟಿಂಗ್ ಆಲ್ ದ ಇಮೇಜಸ್. ಫಸ್ಟ್ ಪೇಸ್ಟ್ ಮಾಡೋಕ್ಕೆ ಮುಂಚೆ ಆದಷ್ಟು ಇಮೇಜಸ್ನ ಅಲೈನ್ ಮಾಡಿ ವಾಟ್ ಆಲ್ ಯು ವಾಂಟ್. ನಾನು ಈ ಸರಿ ತುಂಬ ಜಾಸ್ತಿ ಇಮೇಜಸ್ ತಂದಿದ್ದೆ. a lot of it became extra for me, but ಇದನ್ನ ಎಕ್ಸ್ಟ್ರಾ ಇಮೇಜಸ್ನ ಕೂಡ ಐ ಆಮ್ ಗೋಯಿಂಗ್ ಟು ಯೂಸ್ for another type of manifestation which I am going to be sharing in upcoming videos. So ನಾನು ಕಟ್ ಮಾಡಿ ಎಲ್ಲಾನು ಪೇಸ್ಟ್ ಮಾಡಿ I arranged it in a really nice format that will make you feel better. ಇದನ್ನ ಥೆರಪಿ ಥರ ಮಾಡಬೇಕು. ನೀವು ಮಾಡಬೇಕಲ್ಲಪ್ಪ ಅಂತ ಅಂದ್ಕೊಂಡು ಮಾಡಲೇಬಾರ್ದು. ಫಸ್ಟ್ ಆಫ್ ಆಲ್ ವರ್ಡ್ಸ್ ಯೂಸ್ ಮಾಡಿ ಆ್ಯಂಡ್ ಯೂಸ್ ಥಿಂಗ್ಸ್ ದಟ್ ವಿಲ್ ಅಲೈನ್ ಯೋರ್ ಪರ್ಸ್ನಲ್ ಗೋಲ್, ಪ್ರೊಫೆಷ್ನಲ್ ಗೋಲ್ಸ್, ಆಲ್ ಸಾರ್ಟ್ ಆಫ್ ಗೋಲ್ಸ್. ಮೇಕ್ ಶೋರ್ ನೀವು ಏನೇನು ಹಾಕ್ತಿದ್ದೀರಾ ಇಟ್ ಶುಡ್ ಬಿ ಮೋರ್ ಥೆರಪ್ಯೂಟಿಕ್. ನೀವು ಅದು ಮಾಡೋವಾಗಲೇ ನಿಮಗೆ ಖುಷಿ ಆಗಬೇಕು. ಆ ಥರ ಆದಷ್ಟು ಪೇಸ್ಟ್ ಆಲ್ ಆಫ್ ದೀಸ್ ಥಿಂಗ್ಸ್ ಆನ್ ಕ್ಯಾನ್ವಸ್ ಬೋರ್ಡ್, ಬಿಕಾಸ್ ಕ್ಯಾನ್ವಸ್ ಬೋರ್ಡಲ್ಲಿ ಹಾಕೋದ್ರಿಂದ ತುಂಬ ಸ್ಟರ್ಡಿ ಆಗಿರುತ್ತೆ, ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ. ಸೊ ದಿಸ್ ಈಸ್ ಮೈ 2026 ವಿಷನ್ ಬೋರ್ಡ್. ಐ ಆಮ್ ನಾಟ್ ಗೋನ್
tell you everything in detail, but I have been very, very specific about everything that I want. And idradu review na we will do at the end of this year, that is 2026 end alli what all came true anta we will do a video. Yavaglu ashte vision board ಮಾಡಕ್ಕೆ ಮುಂಚೆ try to sit down for meditation for around 5 minutes and then vision board ಮಾಡಿ, just for that extra added benefit. Once your vision board is ready, the next thing that you're supposed to do is put this vision board on a place where you can see on a daily basis. So ನೀವು ಬೆಳಗ್ಗೆ ಎದ್ದ ತಕ್ಷಣನೋ ಇಲ್ಲ ನೀವು ಕೆಲಸ ಮಾಡೋ ಡೆಸ್ಕ್ ಅಲ್ಲಿ ಕೂತಾಗ್ಲೋ you should be able to see the vision board. ವಿಷನ್ ಬೋರ್ಡ್ ಯಾವಾಗ ಜಾಸ್ತಿ ವರ್ಕ್ ಆಗುತ್ತೆ ಅಂದರೆ ವೆನ್ ಯು ಆರ್ ಪುಟಿಂಗ್ ಇನ್ ದಟ್ ಎಫರ್ಟ್ ಆ್ಯಂಡ್ ಮೇಕಿಂಗ್ ಶೋರ್ ನೀವು ಅದನ್ನು ದಿನ ನೋಡ್ತಿದ್ದೀರಾ. ಸೊ ಸಬ್ಕಾನ್ಷಿಯಸ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಇಫ್ ಯು ವಾಂಟ್ ಟು ಬಿಕಮ್ ಫಿಟ್ ಆ್ಯಂಡ್ ಯು ಆರ್ ಸೀಯಿಂಗ್ ಅ ಗರ್ಲ್ ವಾಕಿಂಗ್ ಆನ್ ಎ ಥ್ರೆಡ್ ಮಿಲ್, ಸಬ್ಕಾನ್ಷಿಯಸ್ಲಿ ನಿಮ್ಮ ಮೈಂಡ್ ವರ್ಕ್ ಆಗ್ತಾ ಇರುತ್ತೆ, ನಾನು ಜಿಮ್ಗೆ ಹೋಗಬೇಕು, ನಾನು ಜಿಮ್ ಜಾಯ್ನ್ ಆಗಬೇಕು, ಐ ಹ್ಯಾವ್ ಟು ಗೆಟ್ ದಿಸ್ ಥಿಂಗ್ ಡನ್ ಅಂತ. ಸೊ ದಿಸ್ ವಿಲ್ ಮೋಟಿವೇಟ್ ಯು ಟು ಅಚೀವ್ ಯೋರ್ ಗೋಲ್. ಸೊ ಬರೀ ನೆಕ್ಸ್ಟ್ ಇಯರಲ್ಲಿ ಆಗೋ ಗೋಲ್ಸೇ ಹಾಕಬೇಕಾ ಕೀರ್ತನ ಅಂದರೆ ಇಟ್ ಈಸ್ ನಾಟ್ ಸ್ಪೆಸಿಫಿಕ್. ನೀವು ನೆಕ್ಸ್ಟ್ ಇಯರಲ್ಲಿ ನಿಮ್ಮ ಕೈಲಿ ಅಚೀವ್ ಮಾಡೋಕ್ಕೆ ಆಗೋ ಗೋಲ್ಸ್ ಮಾತ್ರನೇ ಹಾಕಬೇಕು ಅಂತ ಹಾಕಿ, ಬಟ್ ಇನ್ ಅ ಮಿಕ್ಸ್ ಆಫ್ 60 and 40. 60% ನೆಕ್ಸ್ಟ್ ಇಯರ್ ಅಷ್ಟರಲ್ಲಿ ನೀವು ಅಚೀವ್ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇರೋ ಗೋಲ್ಸ್ನ ಹಾಕಿ, 40% ಹೈ ಆಂಬಿಷಿಯಸ್ ಗೋಲ್ಸ್ನ ಹಾಕಿ. ಬಿಕಾಸ್ ಯು ನೆವರ್ ನೋ, ನೀವು ಅಂದ್ಕೊಂಡಿದ್ದೆಲ್ಲ ಅಚೀವ್ ಆಯಿತು ಅಂದರೆ ಆ 40% ಗೋಲ್ಸನ್ನು ನೆಕ್ಸ್ಟ್ ಇಯರೇ ಅಚೀವ್ ಆಗುತ್ತೆ. ನಾನಿಲ್ಲಿ ಐ ವಾಂಟ್ ಹೌಸ್ ಅಂತ ಹಾಕಿದ್ದೀನಿ, ಬಟ್ ಆದರೆ ಐ ಹ್ಯಾವ್ ನಾಟ್ ಸ್ಪೆಸಿಫಿಕ್ ಅಬೌಟ್ ವಾಟ್ ಲೈಕ್ ಪ್ಲಾಟ್ದು ಪಿಕ್ಚರು, ಮನೆದು ಪಿಕ್ಚರ್. ದಿಸ್ ಇಸ್ ನಾಟ್ ವಾಟ್ ಐ ಹ್ಯಾವ್ ಪುಟ್ ಡೌನ್. ಐ ಹ್ಯಾವ್ ಪುಟ್ ಅ ಪಿಕ್ಚರ್ ಆಫ್ ಕೀಸ್ which I do on an every year basis. It is a high ambitious goal right now, but I know I will achieve it. And I've put down images of places how my home should look like. ಅಂದರೆ ನಾನು ಮೆಡಿಟೇಟ್ ಮಾಡ್ತಿರೋ ಪಿಕ್ಚರಲ್ಲಿ ನೋಡ್ಬೋದು ನೀವು, ನಾನು ಕೂತಿರೋ ಕಡೆ there is a garden. So this is the kind of house I want. This is the kind of place I will imagine myself to be in. Travel goals ashte, you can see I want to go to Disneyland, which I will. I am very sure about that in next year probably. So idu Disney godre, can I recreate an image like this? 100%. Disney godag I can definitely recreate an image like this. And there's one more here. See, this is Malaysia. So can I recreate an image like this in Malaysia? Yes, I can. So these are the kind of images that you have to be putting on your vision board to make sure. And one more technique is the vision board madadu. So I've seen so many people putting all black and white images on vision board. Yaud images will come true, they will stick the colored image of that. So ಅದು ಒಂದು ಡಿಫ್ರೆಂಟ್ ಸಾರ್ಟ್ ಆಫ್ ವಿಜುವಲ್ ಅಪೀಲಿಂಗ್ ಕೊಡುತ್ತೆ. ಆ್ಯಂಡ್ ವೆನ್ ಯು ವಿಜುವಲೈಸ್ ಥಿಂಗ್ಸ್ ಆಲ್ಸೋ ಇಟ್ ಲುಕ್ ಮೋರ್ ಎಸ್ಥೆಟಿಕ್. ಆ್ಯಂಡ್ ಬೈ ದ ಎಂಡ್ ಆಫ್ ಇಯರ್ ನೀವು ನೋಡ್ತಿದ್ರೆ a lot of things is colored, a lot of things are in black and white. So whatever is in black and white you can carry forward it to next year. And I'm not telling ee varsha, see I've put down one big goal, Forbes 30 under 30. This is not small, this is definitely not small. Will I be able to do this in next year? Maybe or maybe not. Will I carry forward this in next year? Definitely yes. Next year if I can't do this, if I cannot achieve this, I will not be like ನನ್ನ ಕೈಯಲ್ಲಿ ಆಗಲಿಲ್ಲ, ಲೆಟ್ ಮೀ ಸ್ಕಿಪ್ ದಟ್ ನೆಕ್ಸ್ಟ್ ಇಯರ್. ಐ ವಿಲ್ ನಾಟ್ ಡೂ ದಟ್. ದಿಸ್ ವಾಸ್ ದೇರ್ ಇನ್ ಲಾಸ್ಟ್ ಇಯರ್ಸ್ ವಿಷನ್ ಬೋರ್ಡ್ ಎಸ್ ವೆಲ್. ನಾ ಹೇಳ್ದಂಗೆ 60-40 ಮಿಕ್ಸ್ ಆಫ್ 60-40s ಮಾಡೋದ್ರಿಂದ ಯು ಕ್ಯಾನ್ ಕ್ಯಾರಿ ಫಾರ್ವರ್ಡ್ ಇಟ್ ಟು ನೆಕ್ಸ್ಟ್ ಇಯರ್ ವೆನ್ ಯು ಕನ್ಸಿಕ್ಯೂಟಿವ್ಲಿ ಪುಟ್ ಇಟ್ ಫಾರ್ 3 or 4 years. ಫಸ್ಟ್ಲಿ ನೀವು ಅದನ್ನು ದಿನ ನೋಡೋದ್ರಿಂದ ಯು ನೋ ವಾಟ್ ಈಸ್ ಯುವರ್ ಗೇಮ್ ಪ್ಲಾನ್ ಆ್ಯಂಡ್ ಯು ವಿಲ್ ಬಿ ಮೋರ್ ಫೋಕಸ್ಡ್ ಆನ್ ವರ್ಕಿಂಗ್ ಆ್ಯಂಡ್ ಯು ವಿಲ್ ಎಂಡ್ ಅಪ್ ಅಚೀವಿಂಗ್. ಯು ಹ್ಯಾವ್ ಟು ಫಸ್ಟ್ ಹ್ಯಾವ್ ದ ಟ್ರಸ್ಟ್. ಆ ಟ್ರಸ್ಟ್ ಇರಬೇಕು ನಿಮಗೆ, ನಾನು ಇದರಲ್ಲಿ ಹಾಕಿದ್ದೀನಿ ಅಂದರೆ ಇದು ಆಗೇ ಆಗುತ್ತೆ. ಲಾಸ್ಟ್ ಇಯರ್ ವಿಷನ್ ಬೋರ್ಡ್ ನನಗೆ ವರ್ಕ್ ಆಗಲಿಲ್ಲ. ಇಟ್ ಇಸ್ ನಾಟ್ ಲೈಕ್ ಐ ಆಮ್ ನಾಟ್ ಡೂಯಿಂಗ್ ದಿಸ್ ಇಯರ್ಸ್ ವಿಷನ್ ಬೋರ್ಡ್ ಅಂತ ಅಲ್ವಲ್ಲ. ನಾನು ಈ ವರ್ಷನೂ ವಿಷನ್ ಬೋರ್ಡ್ ಮಾಡ್ತಿದ್ದೀನಿ. ಐ ಹ್ಯಾವ್ ಕರೆಕ್ಟೆಡ್ ಮೈ ಸೆಲ್ಫ್. ಐ ಹ್ಯಾವ್ ಮೇಡ್ ಶೋರ್ ವಾಟ್ ಆಲ್ ಐ ಡಿಡ್ ರಾಂಗ್. ಐ ವಿಲ್ ನಾಟ್ ಡೂ ದಟ್ ಸೇಮ್ ಥಿಂಗ್ ಎವರ್ ಅಗೇನ್. ಸೊ ವಿಷನ್ ಬೋರ್ಡ್ ಮಾಡಿ ಆಯಿತು, ವಿಷನ್ ಬೋರ್ಡ್ನ ಎಲ್ಲಿ ಹಾಕೋದು ಅಂತ ಮಾಡಿ ಆಯಿತು. ಯು ಹ್ಯಾವ್ ಪುಟ್ ದ ವಿಷನ್ ಬೋರ್ಡ್, ಯು ಆರ್ ಲುಕಿಂಗ್ ಎಟ್ ದ ವಿಷನ್ ಬೋರ್ಡ್ ಎವ್ರಿ ಡೇ. ಬಟ್ ದೇರ್ ಈಸ್ ಅ ಬೋನಸ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್. ದಟ್ ಈಸ್, ನೀವು ವಿಷನ್ ಬೋರ್ಡ್ ನೋಡಿದ ತಕ್ಷಣ ವಿಜುವಲೈಸ್ ಏನು ಮಾಡ್ತೀರಾ. ಇಫ್ ಯು ಕೀಪ್ ಅ ಗ್ಲಾಸ್ ಆಫ್ ವಾಟರ್ ಎವ್ರಿ ಸಿಂಗಲ್ ಡೇ ಇನ್ ದ ಮಾರ್ನಿಂಗ್, ಅಂದರೆ ಒಂದು ಗ್ಲಾಸಲ್ಲಿ ನೀರು ತೊಗೊಳ್ಳಿ. ಆ ನೀರನ್ನ ನೀವು ನಿಮ್ಮ ಕೈ ಮೇಲೆ ಇಟ್ಕೊಂಡು ಎರಡೂ ಕೈಯಿಂದ ಕ್ಲೋಸ್ ಮಾಡ್ಕೊಳ್ಳಿ. ಎರಡೂ ಕೈಯಿಂದ ಕ್ಲೋಸ್ ಮಾಡಿಕೊಂಡು ಯು ಲುಕ್ ಇನ್ ಟು ದ ವಿಷನ್ ಬೋರ್ಡ್ ಆ್ಯಂಡ್ ಯು ಸ್ಟಾರ್ಟ್ ವಿಜುವಲೈಸಿಂಗ್ ಎವ್ರಿ
thing. Andre, for example, if you're in a vacation, how you would feel. If you are buying a product, buying a material thing, how you would feel. If you have bought a house, your dream house, how you would feel. ಈ imagination ಮಾಡೋದ್ರಿಂದ all that energy will go inside the water. ಸೊ ನೀವು ಇಟ್ಕೊಂಡಿರೋ ವಾಟರ್ ಒಳಗಡೆ ಆ ಎನರ್ಜಿ ಹೋಗುತ್ತೆ. ಆ್ಯಂಡ್ ದೇ ಸೇ ವಾಟರ್ ಅಬ್ಸರ್ವ್ಸ್ ಅ ಲಾಡ್ ಆಫ್ ಎನರ್ಜಿ. ಇದ್ರದ್ದು ಟೆಸ್ಟ್ಸ್ ಆ್ಯಂಡ್ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಇದೆ. ಸೊ ವಾಟರ್ ವಿಲ್ ಅಬ್ಸರ್ವ್ ಎವ್ರಿಥಿಂಗ್ ದಟ್ ಯು ಆರ್ ಟೆಲ್ಲಿಂಗ್. ಸೊ ಇದನ್ನು ನಾವು ವಾಟರ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಅಂತ ಕೂಡ ಕರಿತೀವಿ. So drink that water every single day in the morning and see the magic that is going to happen in your life. I hope ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ, ಈ ವಿಡಿಯೋ ಹೆಲ್ಪ್ಫುಲ್ ಆಗಿತ್ತು ಅಂತ. ನಾವು ನೆಕ್ಸ್ಟ್ ಇಯರ್ ಬೈ ದ ಸೇಮ್ ಟೈಮ್, ಪ್ರಾಬಬ್ಲಿ ಬೈ ದ ಎಂಡ್ ಆಫ್ ಡಿಸೆಂಬರ್ ಆರ್ ಜಾನ್ವರಿಗೆ, we will do a recap video of this where I am going to tell you everything that came true from this 2026 vision board. So until next time, stay tuned, take care, bye bye. I love you guys. Happy New Year.